ಎಮರ್ಜೆನ್ಸಿ ಹೆಸರಲ್ಲಿ ಒಂದು ಸಿನಿಮಾ ಬಂದಿದೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ. ಇನ್ನು ಈ ಸಿನಿಮಾ ಬ್ಯಾನ್ ಆಗ್ಬೇಕು ಅಂತ ಪಂಜಾಬ್ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದಾರೆ. ಬಿಕಾಸ್ ಇರೋದನ್ನ ಇದ್ದಂಗೆ ಸ್ವಲ್ಪ ಚೇಂಜ್ ಮಾಡಿ ತೋರಿಸಿದಾಗ ಜನಗಳಿಗೆ ಒಪ್ಕೊಳ್ಳೋದಕ್ ಆಗಲ್ಲ. ಅದೇ ಸುಳ್ಳನ್ನ ತುಂಬಿ ತುಂಬಿ ಹೇಳಿದ್ರೆ ಓ ಇವ್ ನಮ್ಮವನು ಕರೀರಿ ಚಪ್ಪಳೆ ಹೊಡಿರಿ ಅಂತ ಆವಾಗ ಅಂತವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಇನ್ನ ಈ ಸಿನಿಮಾನ ಎವ್ರಿ ಇಂಡಿಯನ್ ಕೂಡ ನೋಡ್ಬೇಕು. ಬಿಕಾಸ್ ಇಂದಿರಾ ಗಾಂಧಿ ಮೇಡಮ್ ಅವರು ಇಂಡಿಯಾಗೋಸ್ಕರ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು, ಏನೇನೆಲ್ಲ ಜನಗಳಿಗೋಸ್ಕರ ಹೊಸ ಹೊಸ ಆದೇಶಗಳನ್ನೆಲ್ಲ ರೆಡಿ ಮಾಡಿದ್ರು, ಇದನ್ನೆಲ್ಲ ತಿಳ್ಕೊಳ್ಳೇಬೇಕು ಪ್ರತಿಯೊಬ್ಬ ಭಾರತೀಯನು ಕೂಡ. ಇನ್ನ ಈ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಅವರು ಚಿಕ್ಕ ಏಜ್ ಇಂದ ಅವರ ಡೆತ್ ಆಗೋವರೆಗೂ ಕೂಡ ಕಂಪ್ಲೀಟ್ ಆಗಿ ಏನೇನ್ ನಡೀತು ಅನ್ನೋದನ್ನ ರಿವೀಲ್ ಮಾಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ನಾವು ಸ್ಕೂಲ್ ಅಲ್ಲಿ ಚಿಕ್ಕ ಮಕ್ಕಳಿಗೆ ಪಾಠ ಮಾಡ್ತಾ ಕೂತ್ಕೊಂಡ್ರೆ ಸರಿಯಾಗಿ ತಲೆ ಒಳಗಡೆ ಹೋಗಲ್ಲ. ಪಾಯಿಂಟ್ ಬಿ ನೋಟೆಡ್, ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ಸರಿಯಾಗಿ ಓದಿಲ್ಲ. ಮೆಥಡ್ ಚೇಂಜ್ ಮಾಡಿದಾಗ ತಲೆ ಒಳಗಡೆ ನೀಟಾಗಿ ಹೋಗುತ್ತೆ. ಸಿನಿಮಾದ ರೂಪದಲ್ಲಿ ನಮ್ಮ ಸಮಾಜದಲ್ಲಿ ಯಾರ್ಯಾರೆಲ್ಲ ಹೋರಾಡಿ ಸತ್ರು ಅನ್ನೋದನ್ನ ಈ ರೀತಿ ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರೆ ಎಸ್ಪೆಷಲಿ ಚಿಕ್ಕ ಮಕ್ಕಳು ಈ ಸಿನಿಮಾಗಳನ್ನ ನೋಡ್ಲೇಬೇಕು. ಇದರಿಂದ ಇನ್ಸ್ಪೈರ್ ಆಗ್ತಾರೆ. ಓ ನಮ್ ದೇಶಕ್ಕೆ ಇವರು ಈ ರೀತಿ ಹೋರಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ನೀವು ದೊಡ್ಡವ್ರು ನೋಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಬಟ್ ಇದನ್ನ ಚಿಕ್ಕ ಮಕ್ಕಳು ಕರ್ಕೊಂಡೋಗಿ ತೋರಿಸಿ. ನಮ್ ಭಾರತಕ್ಕೋಸ್ಕರ ಇಂದಿರಾ ಗಾಂಧಿ ಮೇಡಮ್ ಅವರು ಯಾವ ರೀತಿ ಹೋರಾಡಿದ್ರು, ಪ್ರಾಣನ ತ್ಯಾಗ ಮಾಡಿದ್ರು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಸಿನಿಮಾದಲ್ಲಿ ನೋಡಿ ಅರ್ಥ ಮಾಡ್ಕೋತಾರೆ ಚಿಕ್ಕ ಹುಡುಗರು. ಇನ್ನ ಸಿನಿಮಾದಲ್ಲಿ ಬಾಂಗ್ಲಾದೇಶ್ ನ ಕ್ರಿಯೇಷನ್ ನ ತೋರಿಸಿದ್ದಾರೆ, ಪಾಕಿಸ್ತಾನ್ ವರ್ಸಸ್ ಇಂಡಿಯಾ ದೊಡ್ಡ ವಾರ್ ನ ತೋರಿಸಿದ್ದಾರೆ. ಎಸ್ಪೆಷಲಿ ಇದರಲ್ಲಿ ಇಂದಿರಾ ಗಾಂಧಿ ಮೇಡಮ್ ಅವರು ಯಾವ ರೀತಿ ಡಿಸಿಷನ್ ನ ತಗೋತಾರೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ತೋರಿಸಿದ್ದಾರೆ. ಬುಕ್ ಹಿಡ್ಕೊಂಡು ಓದಿದಾಗ ನೀಟಾಗಿ ಅರ್ಥ ಆಗಲ್ಲ, ತಲೆ ಒಳಗಡೆಗೂ ಕೂಡ ಹೋಗಲ್ಲ. ಅದೇ ಈ ರೀತಿ ಸಿನಿಮಾಗಳಲ್ಲಿ ನೋಡಿದಾಗ ತಲೆ ಒಳಗಡೆ ನೀಟಾಗಿ ಹೋಗ್ಬಿಡ್ತದೆ. ಇನ್ನ ಈ ಸಿನಿಮಾದ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಕಂಗನಾ ರನೌತ್ ಮಾಡಿರೋದು. ತುಂಬಾನೇ ಮಿರಾಕಲ್ ಅನ್ಸ್ಬಿಡ್ತದೆ. ಒಬ್ಬ ಲೇಡಿ ಹೀರೋಯಿನ್ ಅವರು ಒಂದು ಕ್ರಿಯೇಟಿವ್ ಮೈಂಡ್ ಇಂದ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ ಅಂದ್ರೆ ಹುಡುಗಾಟದ ವಿಷಯ ಅಲ್ಲ. ಆಕ್ಟಿಂಗ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ, ಬಟ್ ಡೈರೆಕ್ಷನ್ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್. ಪ್ರತಿ ಒಂದು ಡಿಪಾರ್ಟ್ಮೆಂಟ್ ನು ಕೂಡ ಹ್ಯಾಂಡಲ್ ಮಾಡಬೇಕು ಡೈರೆಕ್ಟರ್. ಸಿನಿಮಾದಲ್ಲಿ ಇಷ್ಟ ಆಗದಿರೋಂತ ಸೀನ್ಸ್ ಗಳು ಅಂತದ್ದೇನು ಇಲ್ಲ. ಯಾಕೆ ಇದು ದೇಶಕ್ಕೋಸ್ಕರ ಹೋರಾಡಿರೋಂತ ಒಬ್ಬ ಫ್ರೀಡಮ್ ಫೈಟರ್ ಅಂತಾನೆ ಅನ್ಕೊಳ್ಳಿ. ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಅವರೆಲ್ಲ ಓಡಾಡಿದ್ದಾರೆ. ಸ್ವತಂತ್ರ ಬಂದ ಮೇಲೆ ಒಳಗಡೆ ಇರುವಂತ ಕಂತ್ರಿ ಜನಗಳಿಗೋಸ್ಕರ ಅವ್ರು ಮಾಡೋ ಮಸ್ಲತ್ಗೋಸ್ಕರ ಇಲ್ಲಿ ಹೋರಾಡೋ ಅಂತ ಇವರು ಕೂಡ ಫ್ರೀಡಮ್ ಫೈಟರ್ ನನ್ ಪ್ರಕಾರ. ಈ ಸಿನಿಮಾದಲ್ಲಿ ಕಂಗನಾ ಅವರನ್ನ ಬಿಟ್ರೆ ಇನ್ನೊಂದು ಇಂಪ್ರೆಸ್ ಮಾಡುವಂತ ಕ್ಯಾರೆಕ್ಟರ್ ಮೆಲೆಂಡ್ ಸಾಮಾನ್. ಇವರ ಒಂದು ಅಪಿರಿಯನ್ಸ್ ಗೆ ಫುಲ್ ಸೈಕ್ ಆಗ್ಬಿಟ್ಟೆ. ಏನ್ ಈ ರೀತಿ ಬರ್ತಾ ಇದಾರಲ್ಲ, ಮುಂದೆ ಏನ್ ಮಾಡ್ಬೋದು ಇವರು ಅನ್ನೋದನ್ನ ಕಾನ್ಸ್ಟೆಂಟ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ ಮೈಂಡ್ ಒಳಗಡೆ. ಇನ್ನ ಆಪೋಸಿಟ್ ಪಾರ್ಟಿ ಒಳಗಡೆ ತುಂಬಾನೇ ಕ್ಯಾರೆಕ್ಟರ್ ಗಳೆಲ್ಲ ಬರ್ತಾ ಹೋಗ್ತವೆ. ಅವು ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸಾಂಗ್ಸ್ ಗಳನ್ನ ಮುಖಾಂತರ ಇಂಪ್ರೆಸ್ ಮಾಡ್ತಾ ಹೋಗ್ತಾರೆ ಆಡಿಯನ್ಸ್ ನ. ವಾವ್. ಇನ್ನ ಈ ಸಿನಿಮಾಗೆ ಮೇನ್ ಆಗಿ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಜಿ.ವಿ. ಪ್ರಕಾಶ್. ತಮಿಳಿಂದ ಕರ್ಸ್ಕೊಂಡಿದ್ದಾರೆ. ಅವ್ರ ಕೈ ಹಾಕಿದ್ರೆ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿರುತ್ತೆ ಅನ್ನೋದಕ್ಕೆ ಈ ಸಿನಿಮಾದ ಮ್ಯೂಸಿಕ್ ಪ್ರೂಫ್. ಸೊ ಫೈನಲ್ ಆಗಿ ಈ ಸಿನಿಮಾ ಥಿಯೇಟರ್ ಅಲ್ಲೆಲ್ಲ ಅವೈಲಬಲ್ ಇದೆ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋರ್ಗೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ ಹೋಗ್ಬೇಡಿ. ಸಿನಿಮಾನ ನೋಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅರ್ಥ ಆಗ್ಬಿಡ್ತದೆ. ಇಂದಿರಾ ಗಾಂಧಿ ಅವರು ಹುಟ್ಟಿದಾಗಿಂದ ಸಾಯೋವರೆಗೂ ನಮಗೋಸ್ಕರ ಯಾವ ರೀತಿ ಬದುಕಿದ್ರು, ಏನೇನೆಲ್ಲ ಮಾಡಿದ್ರು ಅನ್ನೋದು ಕಂಪ್ಲೀಟ್ ಆಗಿ ಈ ಸಿನಿಮಾದಲ್ಲಿ ತೋರಿಸಿದರೆ. ಮಿಸ್ ಮಾಡ್ಕೋಬೇಡಿ. ಸಿಗ್ತೀನಿ ಮುಂದೆ ನೋಡೋದಿಲ್ಲ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್